ಶಬರಿಮಲೆಗೆ ಹೋಗಿದ್ದಂತ ಮಲಯಾಳಂ ನಟನಿಗೆ ಸಂಕಷ್ಟ ಎದುರಾಗಿದೆ. ನಟ ದಿಲೀಪ್ಗೆ ವಿಐಪಿ ದರ್ಶನ ನೀಡಿದ್ದಕ್ಕೆ ಕೇರಳ ಹೈಕೋರ್ಟ್ ಚಾಟಿ ಬೀಸಿದೆ. ತಿರುವಾಂಕೂರು ದೇವಸ್ವಂ ಮಂಡಳಿಗೆ ಹೈಕೋರ್ಟ್ ತಪರಾಕಿ ಹಾಕಿದೆ. ಸರತಿ ಸಾಲಿನಲ್ಲಿ ನಿಂತು ಭಕ್ತರಿಗೆ ಅವಕಾಶವನ್ನು ನೀಡಬೇಕಾಗತ್ತೆ. ದಿಲೀಪ್ ಒಬ್ಬ ನಟ, ಸಿನಿಮಾ ನಟ ಎಂಬ ಕಾರಣಕ್ಕಾಗಿ ವಿಐಪಿ ದರ್ಶನ ನೀಡಲಿಕ್ಕೆ ಹೆಂಗೆ ಸಾಧ್ಯವಾಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ. ವಿಐಪಿ ದರ್ಶನ ಕೊಡ್ಲಿಕ್ಕೆ ಕಾರಣ ಏನು ಅಂತ ಕೂಡ ಕೋರ್ಟ್ ಪ್ರಶ್ನೆ ಮಾಡಿದೆ. ಆ ದಿನದ CCTV ದೃಶ್ಯಗಳನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ಖ್ಯಾತ ನಟಿಗೆ ಲೈಂಗಿಕ ಕಿರುಕುಳ ನೀಡಿರುವಂಥ ಆರೋಪ ಇವರ ಮೇಲಿದೆ, ಈ ನಟನ ಮೇಲಿದೆ. ಈ ನಟ ಕೇರಳದಲ್ಲಿ ಖ್ಯಾತಿಯನ್ನು ಪಡೆದುಕೊಂಡಿರುವಂಥ, ಅಷ್ಟೇ ಈ ಪ್ರಕರಣದಿಂದ ವಿವಾದಕ್ಕೂ ಕೂಡ ಕಾರಣವಾಗಿರುವಂಥ ನಟ. ಈಗ ಆತನ ವಿಚಾರದಲ್ಲಿ ದೇವಸ್ವಂ ಮಂಡಳಿ ತೆಗೆದುಕೊಂಡಿರುವಂಥ ತೀರ್ಮಾನ ಸರಿ ಇಲ್ಲ ಅಂತ ಹೇಳಿ, ಅಥವಾ ತೆಗೆದುಕೊಂಡಿರುವಂಥ ನಿರ್ಧಾರ ಸರಿ ಇಲ್ಲ. ಆತನು ಕೂಡ ನಿರೀಕ್ಷಣಾ ಜಾಮೀನಿನ ಮೇಲೆ ಹೊರಗಿದ್ದಾನೆ. ಆತನ ಮೇಲೆ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳಿದೆ. ಸೊ ಹೀಗಾಗಿ ಆತ ಒಬ್ಬ ಆರೋಪಿ. ಮೊದಲ ಹೇಳಿದ್ದೇನು ಅಂತ ಹೇಳಿದ್ರೆ ಆತ ಒಬ್ಬ ಆರೋಪಿ. ಆನಂತರದಲ್ಲಿ ಆತ ನಟ ಎನ್ನುವ ಕಾರಣಕ್ಕಾಗಿ ವಿಐಪಿ ದರ್ಶನ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಕೋರ್ಟ್ ಪ್ರಶ್ನೆ ಮಾಡಿದೆ. ಹಾಗಾದ್ರೆ ಕೇರಳ ಹೈಕೋರ್ಟ್ ಈ ವಿಚಾರದಲ್ಲಿ ಅತ್ಯಂತ ಗಮನಾರ್ಹ ಸಂಗತಿಗಳನ್ನು ಇಲ್ಲಿ ಬಿಚ್ಚಿಡ್ತಾ ಇದೆ. ಏನೇನು ಅಂತ ನಾವು ನೋಡೋದಾದ್ರೆ, ಕೋರ್ಟ್ ಹೇಳಿದ್ದೇನು ಅಂತ ನೋಡೋದಾದ್ರೆ, ದೇಗುಲದ ಗರ್ಭಗುಡಿ ಎದುರು ಸೋಪಾನಂ ಬಳಿ ಮುಂದಿನ ಸಾಲಿನಲ್ಲಿ ದಿಲೀಪ್ ನಿಂತಿದ್ರು. ಆ ವಿಷಯಗಳನ್ನ ನಿಮ್ಗೆ ತೋರಿಸಿದ್ವಿ. ಹರಿವರಾಸನಂ ಪೂರ್ಣಗೊಂಡು ಬಾಗಿಲು ಹಾಕುವವರೆಗೂ ಕೂಡ ನಟನಿಗೆ ಅವಕಾಶ ಕೊಟ್ಟಿದ್ಯಾಕೆ ಅಂತ ಹೇಳಿ ಕೋರ್ಟ್ ಕೇಳಿದೆ. ಈ ವಿಶೇಷ ಸವಲತ್ತು ಪಡೆಯಲು ಅವರಿಗಿರುವಂಥ ಮಾನದಂಡಗಳೇನು, ಅರ್ಹತೆಗಳೇನು ಅಂತ ಕೇಳಿದೆ ಕೋರ್ಟ್. ದೇವಾಲಯದಲ್ಲಿ ಏನು ನಡೀತಾ ಇದೆ ಹಾಗಾದರೆ ಎನ್ನುವ ಪ್ರಶ್ನೆಯನ್ನು ಇಟ್ಟಿದೆ. ಜೊತೆಗೆ ವಯಸ್ಸಾದವರು, ಮಕ್ಕಳು ಸೇರಿ ಅನೇಕ ಜನ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಒಬ್ಬ ನಟನಿಗೆ ನೀಡಿದಂಥ ವಿಶೇಷ ಆತಿಥ್ಯ ಸಾಮಾನ್ಯ ಭಕ್ತರನ್ನು ಕೂಡ ಒಂದು ರೀತಿ ಅವರ ಹಕ್ಕನ್ನು ಕಸಿದುಕೊಂಡಂತೆ ಆಗೋದಿಲ್ವಾ? ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಂತವರಲ್ಲಿ ಕೆಲವರು ದರ್ಶನ ಆಗದೆ ಹಾಗೇ ಮರಳಿದ್ದಾರೆ. ಅವ್ರಿಗೆ ದರ್ಶನ ಆಗಿಲ್ಲ, ಬೆಳಗ್ಗಿಂದ ಸಂಜೆವರೆಗೂ ನಿಂತರೂ ಕೂಡ. ಕೆಲವು ಅನಿವಾರ್ಯವಾಗಿ ನಿಂತ್ಕೊಂಡಿದ್ರು. ಅವರೆಲ್ಲರೂ ಕೂಡ ಯಾರಿಗೆ ದೂರು ಕೊಡಬೇಕು? ದೀರ್ಘಕಾಲ ಸೋಪಾನಂ ಬಳಿ ನಿಲ್ಲಲು ವಿಶೇಷ ಸವಲತ್ತಿನೊಂದಿಗೆ ಅವಕಾಶ ನೀಡಿದ್ಯಾಕೆ? ಸಾಂವಿಧಾನಿಕ ಸ್ಥಾನದಲ್ಲಿರೋರು ವಿಶೇಷ ಸವಲತ್ತು ಪಡೀಲಿಕ್ಕೆ ಅರ್ಹರು ಅಂತ ಹೇಳಿ ಆದೇಶ ಇದೆ. ಡಿಸೆಂಬರ್ 5ರಂದು ನಡೆದಿರುವಂಥ ಘಟನೆ ಈಗ ಸ್ಪಷ್ಟವಾಗಿ ಕಾನೂನು ಉಲ್ಲಂಘನೆ ಅಂತ ಹೇಳಿದೆ ಕೋರ್ಟ್. ನ್ಯಾಯಾಂಗ ನಿಂದನೆ ಇದು ಅಂತ ಈ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ ಪ್ರಕರಣದಲ್ಲಿ ನಟನನ್ನು ಕೂಡ ಪ್ರತಿವಾದಿಯನ್ನಾಗಿ ಸೇರಿಸಲಾಗುತ್ತೆ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ. ಈ ಒಟ್ಟಾರೆ ಈ ಪ್ರಕರಣವನ್ನು ನೋಡೋದಾದರೆ ನಮ್ಮಲ್ಲಿ ಒಂದು ಚಾಳಿ ಇದೆ. ಅನೇಕರು ಕೂಡ ತಾವೊಬ್ಬ ಸಿನಿಮಾ ನಟ, ತಾನೊಬ್ಬ ರಾಜಕಾರಣಿ, ತಾನೊಬ್ಬ ದೊಡ್ಡ ರಾಜಕಾರಣಿಯ ಪ್ರಭಾವಿಯ ಮಗ ಅಥವಾ ದೊಡ್ಡ ಶ್ರೀಮಂತರ ಮಗ ಅಂಥೇಳಿ VVIP ಪಾಸ್ ತಗೊಂಡು VVIP ದರ್ಶನವನ್ನು ತೆಗೆದುಕೊಳ್ಳುವಂಥ ಚಾಳಿ ಚಟ ಅನೇಕರಿಗಿದೆ. ನೋಡಿ, ಸಾಂವಿಧಾನಿಕ ಹುದ್ದೆ ಅಂತ ಹೇಳಿದ್ರೆ ಒಬ್ಬ ಶಾಸಕನೋ, ಒಬ್ಬ ಸಂಸದನೋ ಅಥವಾ ಜನರಿಂದ ಆಯ್ಕೆಯಾಗಿರುವಂಥ ವ್ಯಕ್ತಿನೋ ಬಂದರೆ ಆತನಿಗೆ ಅವಕಾಶ ಕಲ್ಪಿಸಲಿಕ್ಕೆ ಯೋಗ್ಯತೆ ಸಿಗುತ್ತೆ. ಆದರೆ ಇಲ್ಲಿ ಈತ ಒಬ್ಬ ನಟನಾಗಿದ್ದರೂ ಆತನ ಚಾರಿತ್ರ್ಯ ಹೇಗಿದೆ, ಆತನ ಇಮೇಜ್ ಹೇಗಿದೆ? ಆತನ ಇಮೇಜ್ ಇಲ್ಲಿ ಒಬ್ಬ ಲೈಂಗಿಕ ದೌರ್ಜನ್ಯವನ್ನು ಮಾಡಿರುವಂಥ ಆರೋಪಿಯಾಗಿದ್ದಾರೆ. ಆತ ವ್ಯಕ್ತಿ ನಟನೆ ಆಗಿರ್ಬೋದು, ಮತ್ತೊಬ್ಬನೇ ಆಗಿರ್ಬೋದು. ಆತನ ಕೃತ್ಯಗಳಿಂದ ಆತನ ಚಾರಿತ್ರ್ಯವನ್ನು ಅಳಿಯಲಾಗುತ್ತೆ. ನಾವಿಲ್ಲಿ ತೀರ್ಪೇ ಕೊಡ್ತಾ ಇಲ್ಲ, ಬಟ್ ಒಬ್ಬ ಖೈದಿಯ, ಅಪರಾಧಿ, ಆರೋಪಿ, ಅದು ಕೂಡ ಆಂಟಿಸಿಪೇಟರಿ ಬೇಲ್ ಮೇಲೆ, ನಿರೀಕ್ಷಣಾ ಜಾಮೀನಿನ ಮೇಲೆ ಆಚೆ ಇರುವಂಥ ಆರೋಪಿ ಆತನಿಗೆ ಇಂಥ ಸವಲತ್ತುಗಳು ಯಾಕೆ ಅಂಥೇಳಿ ಪ್ರಶ್ನೆ ಮಾಡಿದ್ದಾರೆ. ಜನಸಾಮಾನ್ಯರು ಶಬರಿಮಲೆಗೆ ಹೋಗುವಂಥವರು ಅನೇಕರು ಕೂಡ ತುಂಬ ಭಕ್ತಿ, ಶ್ರದ್ಧೆ, ತಮ್ಮನ್ನು ತಾವು ಡೆಡಿಕೇಟ್ ಮಾಡ್ಕೊಂಡಿರ್ತಾರೆ, ಅರ್ಪಣೆ ಮಾಡ್ಕೊಂಡಿರ್ತಾರೆ. ಆ ಚಳಿಯಲ್ಲೂ ಕೂಡ, ನಡುಗುವ ಚಳಿಯನ್ನು ಗಮನಿಸೋದಿಲ್ಲ. ಇಲ್ಲಿಂದಲೋ ದೂರದಿಂದ ಪ್ರದೇಶದಿಂದ ಹೋಗ್ತಾರೆ, ಕರ್ನಾಟಕದಿಂದ ಹೋಗ್ತಾರೆ, ತಮಿಳುನಾಡಿನಿಂದ ಹೋಗ್ತಾರೆ, ಆಂಧ್ರದಿಂದ ಹೋಗ್ತಾರೆ. ಹೀಗೆ ಅನೇಕ ರಾಜ್ಯದ
ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬರ್ತಾರೆ. ಬಂದಂಥವರು ಅಯ್ಯಪ್ಪನ ದರ್ಶನ ಮಾಡಿಕೊಳ್ಬೇಕು ಅಂತ ಹೇಳಿ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೆದುಕೊಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ದರ್ಶನವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಅವರು ವ್ರತ ಹಿಡಿದಿರ್ತಾರೆ. ಆ ವ್ರತ ಕಂಪ್ಲೀಟ್ ಆಗೋದೇ ಅಲ್ಲಿ. ಆದರೆ ಇಂಥ ವ್ಯಕ್ತಿಗಳು ಸುಲಭವಾಗಿ ನೇರವಾಗಿ ನುಗ್ಗಿ ದರ್ಶನವನ್ನು ಮಾಡಿಕೊಂಡು ಹರಿವರಾಸನ ಮುಗಿಯೋವರೆಗೂ ಕೂಡ ಅಲ್ಲೇ ಇದ್ದು ಆನಂತರದಲ್ಲಿ ಇವರು ಆಚೆ ಬರ್ತಾರೆ ಅಂತ ಹೇಳಿದ್ರೆ ಪಾಪ ಬೆಳಗ್ಗೆಯಿಂದ ಸಂಜೆವರೆಗೂ ಕಾದಿರುವಂಥ ವ್ಯಕ್ತಿಗಳ ಕಥೆ ಏನಾಗಬೇಕು ಅಂತ ಹೇಳಿ ಕೋರ್ಟ್ ಇಲ್ಲಿ ಭಾಳ ನೇರವಾದಂಥ ಪ್ರಶ್ನೆಯನ್ನು ಎತ್ತಿದೆ. ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ, ವಯಸ್ಸಾದಂಥವರು ಬರ್ತಾರೆ, ಅನೇಕರು ಎಷ್ಟೆಷ್ಟೋ ಬಾರಿ ಮಾಲೆ ಹಾಕಿರ್ತಾರೆ. ಅದೊಂದು ವ್ರತ. ಆದರೆ ಇಲ್ಲಿ ಸುಲಭವಾಗಿ ಗಿಟ್ಟಿಸಿಕೊಂಡಿರೋದ್ರ ಬಗ್ಗೆ ಕೋರ್ಟ್ ಒಂದು ಚಾಟಿ ಬೀಸಿದೆ. ಮಾತ್ರವಲ್ಲ, ಆ ಮಂಡಳಿಗೂ ಕೂಡ ಜೊತೆಗೆ ಈತನನ್ನು ಕೂಡ ಪ್ರತಿವಾದಿಯಾಗಿ ಸೇರಿಸಿ ದಾಖಲು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ, ಈ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ.